ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇದು ನೋಡಿ, ಇದು ಗೌನ್ ಸ್ಟಿಚ್ ಮಾಡಬೇಕಿದ್ರಲ್ಲಿ. ಇದು ವೆಲ್ವೆಟ್ ಫ್ಯಾಬ್ರಿಕ್. ಇದು ವೆಲ್ವೆಟ್ ಫ್ಯಾಬ್ರಿಕಲ್ಲಿ ಅವರು ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದಾರೆ. ಈಗ ಇದರಲ್ಲಿ ನಾವು ಗೌನ್ ಸ್ಟಿಚ್ ಮಾಡಿಕೊಡ್ಬೇಕು. ತೋರಿಸ್ತೀನಿ ನಾನು ಹೇಗೆ ಕಟ್ ಮಾಡೋದು ಅಂತ, ಯಾವ ಸೈಜು ನೋಡೋಣ. ಇದು ಅಪ್ಪರ್ ಪಾರ್ಟಿಗೆ ಎಷ್ಟು ಬರುತ್ತೋ ಅಷ್ಟು ಕಟ್ ಮಾಡಿ ಕೊಟ್ಟಿದ್ದೆ ನಾನು. 1 ಮೀಟ್ರ್ ಬೇಕಾಗುತ್ತೆ ಅವ್ರಿಗೆ. 1 ಮೀಟ್ರು ಕಟ್ ಮಾಡಿಕೊಟ್ಟಿದ್ದೆ. ಎಂಬ್ರಾಯ್ಡ್ರಿ ಮಾಡಿಕೊಟ್ಟಿದ್ದಾರೆ, ಫ್ರಂಟು ಸೈಡು ಬ್ಯಾಕ್ ಸೈಡು. ನೆಕ್ಸ್ಟ್ ತೋರಿಸ್ತೀನಿ ನಾನೀಗ. ಅದಕ್ಕಿಂತ ಮುಂಚೆ ಇವತ್ತು ಏನು ತಿಂಡಿ ಮಾಡಬೇಕು ಅಂತ ತೋರಿಸ್ತೀನಿ. ಇವತ್ತು ನಾನು ಬೆಳಗ್ಗೆ ಪಡ್ಡು ಮಾಡಿದ್ದೆ ತಿಂಡಿಗೆ. ನಮ್ಮ ಮನೆಯವ್ರಿಗೆ ಇಷ್ಟ ಮಾಡಿಕೊಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಇದೆ, ನಾನು 5 ಇದೆ. ಇನ್ನೊಂದು 5 ಮಾಡ್ಕೊತೀನಿ. ಇನ್ನೊಂದು ಸೆಟ್ ಮಾಡ್ಕೊತೀನಿ ಈಗ. ಆಮೇಲೆ ಸ್ವಲ್ಪ ತುಪ್ಪ ಖಾಲಿಯಾಗಿದ್ದು, ಬೆಣ್ಣೆ ಕರಗಿಸ್ಬೇಕು. ಈಗ ಬೆಣ್ಣೆ ಕರಗಿಸೋಣ, ತುಪ್ಪ ಮಾಡೋಣ. ಇಲ್ಲಿ ಹೊರಗಡೆ ಡೋರ್ ಹಾಕ್ಬಿಡ್ತೀನಿ, ಯಾಕಂದರೆ ಇಲ್ಲಿಂದ ಏನು ಬಂದರೂ ನಮಗೆ ಗೊತ್ತಾಗಲ್ಲ ಅಡುಗೆ ಮನೇಲಿ ಹೋದರೆ. ಯಾರಾದರೂ ಬಂದರೆ ಬೆಲ್ ಇದೆಯಲ್ಲ, ಬೆಲ್ ಮಾಡ್ತಾರೆ. ಮಸಾಲ ಪಡ್ಡು ಎಲ್ಲನೂ ಇದಕ್ಕೆ ಹಾಕಿದ್ದೆ ನಾನು. ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿದ್ದೀನಿ. ಹಾಗಾಗಿ ಅದಕ್ಕೇನು ಸಾಂಬಾರು ಬೇಕು, ಚಟ್ನಿ ಬೇಕು ಅನ್ನೋ ಥರ ಏನಿಲ್ಲ. ಆಮೇಲೆ ಬೆಣ್ಣೆ ನೋಡಿ ಇಷ್ಟು ಯೂಸ್ ಮಾಡಿದ್ದೆ ನಾನು. ಇದನ್ನು ರಾತ್ರಿಯೇ ನಾನು ಈಚೆ ಇಟ್ಟಿದ್ದೆ, ಯಾಕಂದರೆ ಫ್ರಿಜ್ಜಿಂದ ಹಾಗೆ ತೆಗೆದು ಕಾಯಿಸೋದಕ್ಕಾಗಲ್ಲ. ಈಗ ನೋಡಿ ಸಾಫ್ಟಾಗಿದೆ, ಆರಾಮಾಗಿ ಬೆಣ್ಣೆನ ಕರಗಿಸ್ಬೋದು. ಡೀಪ್ ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ವ, ಅದು ಏನಾಗುತ್ತೆ ಅಂದರೆ ಗಟ್ಟಿ ಇರುತ್ತೆ. ಅದಕ್ಕೋಸ್ಕರ ಈಗ ಬೆಣ್ಣೆ ಕರಗಿಸೋಣ. ಈ ಪಾತ್ರೆಗೆ ಹಾಕ್ಕೊತೀನಿ. ಅದಕ್ಕಿಂತ ಮುಂಚೆ ಗ್ಯಾಸ್ ಸ್ಟವ್ ಆನ್ ಮಾಡ್ತೀನಿ. ಈಗ ಬೆಣ್ಣೆ ಎಲ್ಲ ಇದಕ್ಕೆ ಹಾಕ್ಕೊತೀನಿ ನಾನು. ಎಲ್ಲ ಬೆಣ್ಣೆನೂ ಇದಕ್ಕೆ ಹಾಕ್ಕೊಂಡೆ. ಚೆನ್ನಾಗಿ ಕರಗ್ತಾ ಇರಲಿ. ಅಷ್ಟೊತ್ತಿಗೆ ನಾನು ತಿಂಡಿ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಮನೆಯಲ್ಲೇ ಮಾಡಿರುವಂಥದ್ದು. ಈಗ ಆಲ್ರೆಡಿ ಇನ್ನೊಂದು ಡಬ್ಬಿ ರೆಡಿ ಇದೆ. ಈ ತುಪ್ಪ ಖಾಲಿ ಆಗೋಷ್ಟೊತ್ತಿಗೆ ಅದು ಇನ್ನೂ ಸ್ವಲ್ಪ ತುಂಬುತ್ತೆ ಡಬ್ಬಿ. ಆಮೇಲೆ ನಾನು ಮಜ್ಜಿಗೆ ಮಾಡಿ ನೆಕ್ಸ್ಟ್ ಆ ಬೆಣ್ಣೆನ ಕೂಡ ಕಾಯಿಸ್ತೀನಿ. ಪಡ್ಡು ಕೂಡ ರೆಡಿ ಆಯಿತು. ಬೆಣ್ಣೆ ಹಾಕಿದ್ನಲ್ವ ಡಬ್ಬಿಗೆ, ಬಿಸಿ ಪಡ್ಡು ಹಾಕಿದೆ. ಬೆಣ್ಣೆ ಎಲ್ಲ ಡಬ್ಬಿಗೆ ಅಂಟ್ಕೊಂಡಿರೋದು ಕರಗಿದ್ದು. ಈ ಥರ ಆಗಿದೆ ಸದ್ಯಕ್ಕೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಿಟ್ಟಿದೆ, ಇಷ್ಟನ್ನು ಹಾಕ್ತೀನಿ. ಪಡ್ಡು ಹಿಟ್ಟು ಕೂಡ ಖಾಲಿ ಆಯಿತು, ಕರೆಕ್ಟಾಗಿ ಆಗಿದೆ. ಈಗ ಇದು ಬೇಯ್ತಾ ಇರಲಿ. ನೆಕ್ಸ್ಟ್ ಇದನ್ನು ಹಾಗೇ ತಿರುಗಿಸ್ತಾ ಇರಬೇಕು, ಇಲ್ಲ ಸೀದೋಗ್ಬಿಡುತ್ತೆ. ಫ್ಲೇಮ್ ಮೀಡಿಯಮ್ ಇರಲಿ. ಪಡ್ಡು ಕೂಡ ಬೆಂದಿದೆ. ಇನ್ಸ್ಟೆಂಟಾಗಿ ಪಡ್ಡು ಮಾಡೋದು ತೋರಿಸ್ತೀನಿ ನಾನು. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಇದೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬೆಲ್ಲ, ಗೋಧಿ ಹಿಟ್ಟು ಹಾಕಿಬಿಟ್ಟು ಸಿಹಿ ಪಡ್ಡು ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ನಾನು ಅವಾಗವಾಗ ಮಾಡ್ತೀನಿ, ಬಟ್ ರೆಸಿಪಿನ ಮಾಡಿಲ್ಲ. ಅವಾಗವಾಗ ಮಾಡ್ತಾ ಇರ್ತೀನಿ ನಾನು, ಅಂದರೆ ವಿಡಿಯೋ ಮಾಡಿಲ್ಲ. ನೆಕ್ಸ್ಟು ನೋಡಿ, ಬೆಣ್ಣೆ ಕೆನೆ ನೋಡಿ, ಆಲ್ರೆಡಿ ಇನ್ನೂ ಫುಲ್ ಆಗಿಲ್ಲ, ಫುಲ್ ಆಗ್ತಾ ಇದೆ. ಇಷ್ಟು ಕೆನೆ ಇದೆ ಆಲ್ರೆಡಿ. ಈಗ ತುಪ್ಪ ಖಾಲಿ ಆಗೋಷ್ಟೊತ್ತಿಗೆ ನೋಡಿ, ದಿನ ಕೆನೆ ಎತ್ತಿಟ್ಟಿದ್ದು ಇಷ್ಟಾಗಿದೆ. ಬರೀ ಕೆನೆ ಮಾತ್ರ ಎತ್ತಿಡ್ತೀನಿ ನಾನು, ಜಾಸ್ತಿ ಏನು ಹಾಲೆಲ್ಲ ಹಾಕಲ್ಲ, ಬರೀ ಕೆನೆ. ಇದೆಲ್ಲ ಒಂದು ಅರ್ಧ kg ಬೆಣ್ಣೆ ಆಗುತ್ತೆ. ಈ ಥರ ಎತ್ತಿಡ್ತೀನಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಬರೀ ಅರ್ಧ ಲೀಟ್ರ್ ಹಾಲು ತರ್ತೀವಲ್ವ ದಿನ, ಅರ್ಧ ಲೀಟ್ರ್ ಹಾಲಲ್ಲಿ ಅಷ್ಟೆಲ್ಲ ಮಾಡ್ಬೋದು.
ಚೆನ್ನಾಗಿ ಹಾಲು ಕಾಯಿಸಿ ನಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಕೆನೆ ಎಲ್ಲ ಎತ್ತಿ ಡಬ್ಬಿಗೆ ಹಾಕ್ತೀನಿ. ನೆಕ್ಸ್ಟು ಉಳಿದಿರುವಂಥ ಹಾಲನ್ನು ಹಾಕ್ತೀನಿ. ಇಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಇದು ಮೊಸರು, ಇನ್ನು ಸಾಯಂಕಾಲಕ್ಕೆ ಮೊಸರಾಗುತ್ತೆ. ಅದು ಪಡ್ಡು ಎಲ್ಲ ರೆಡಿ ಆಯಿತು. ಇನ್ನೇನು ತುಪ್ಪ ಕಾಯ್ಬೇಕಷ್ಟೇ. ತಿಂಡಿ ಕೂಡ ತಿಂದಾಯಿತು. ಇವಾಗ ತುಪ್ಪ ಕೂಡ ಕಾದಿದೆ. ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ, ನೆಕ್ಸ್ಟ್ ಕೆಲಸ ನೋಡಿ, ಇಲ್ಲೊಂದಿಷ್ಟು ಪಾತ್ರೆಗಳಿದೆ. ಪಾತ್ರೆಗಳೆಲ್ಲ ತೊಳೆದು ತುಪ್ಪ ನೋಡಿ ಈ ರೀತಿ ರೆಡಿಯಾಗಿದೆ. ಪ್ಯೂರ್ ತುಪ್ಪ, ಇದು ಮನೆಯಲ್ಲೇ ಮಾಡಿರುವಂಥ ತುಪ್ಪ. ಈಗ ಇದನ್ನು ನಾನು ಫಿಲ್ಟರ್ ಮಾಡ್ತೀನಿ. ಫಿಲ್ಟರ್ ಮಾಡಿ ತುಪ್ಪದ ಡಬ್ಬಿಗೆ ಹಾಕ್ಬಿಡ್ತೀನಿ. ಇದೇ ತುಪ್ಪದ ಡಬ್ಬಿ. ಸುಮಾರು ಒಂದು ತಿಂಗಳವರೆಗೂ ಇಟ್ಟಿದ್ದೆ. ನಾನು ಕೆನೆನ ಸ್ಟೋರ್ ಮಾಡಿಟ್ಟಿದ್ದೆ ಒಂದು ತಿಂಗಳವರೆಗೂ. ಯಾಕಂದರೆ ದಿನ ಅರ್ಧ ಲೀಟ್ರ್ ಮಾತ್ರ ನಾವು ಹಾಲು ತರೋದು. ಹಾಗಾಗಿ ಕಾಫಿ ಮಾಡಿದರೆ ಜಾಸ್ತಿ ಹಾಲು ಖರ್ಚಾಗುತ್ತೆ. ಟೀ ಮಾಡಿದರೆ ಅಷ್ಟೊಂದು ಹಾಲೇನು ಬೇಕಾಗೋದಿಲ್ಲ. ನೋಡಿ ಎಷ್ಟು ತುಪ್ಪ, ಹತ್ತತ್ರ 1/4 kgವರೆಗೂ ಇದೆ ತುಪ್ಪ. 1/4 ಲೀಟರ್ ಅಷ್ಟು ತುಪ್ಪ ಇದೆ. ಆಗುತ್ತೆ ಸುಮಾರು ಒಂದು 15 ದಿನ ಆಗುತ್ತೆ. ಈಗ ಖಾಲಿ ಆಗೋಷ್ಟೊತ್ತಿಗೆ ಆಗಲೇ ನಾನು ಕೆನೆ ಸ್ಟೋರ್ ಮಾಡಿ ಇಟ್ಟಿದ್ದೀನಲ್ವ, ಅದನ್ನು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದಿರ್ತೀನಿ ನಾನು. ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮುಚ್ಚುತ್ತೀನಿ. ಇವಾಗಲೇ ಮುಚ್ಚಿದರೆ ಹಾಳಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಬೇಕು. ಬಿಸಿದು ಮುಚ್ಚಲ್ಲ, ಆಮೇಲೆ ಮುಚ್ತೀನಿ. ಪಾತ್ರೆ ತೊಳಿಬೇಕಲ್ವ, ಇದನ್ನು ಕೂಡ ಅದ್ರ ಜೊತೆ ತೊಳೆದ್ಬಿಡ್ತೀನಿ. ಪಾತ್ರೆ ತೊಳೆದು ನೆಕ್ಸ್ಟು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಕೆಲಸ ಆಯಿತು. ಇವಾಗ ಸ್ಟಿಚಿಂಗ್ ಮಾಡೋಣ ಅಂತ ಕಟಿಂಗ್ ಮಾಡಿ, ಇದು ಬ್ಯಾಕ್ ಪಾರ್ಟ್ ಬರುತ್ತೆ, ಅದು ಫ್ರಂಟ್ಗೆ, ಆಮೇಲೆ ಇದು ಸ್ಲೀವ್ಗೆ. ಈ ಥರ ಡಿಸೈನನ್ನು ಹೇಳಿದ್ದಾರೆ ಅವರು. ಈಗ ಕಟಿಂಗ್ ಮಾಡೋಣ. ಇದು ನೋಡಿ ವೆಲ್ವೆಟ್ ಬಟ್ಟೆ. ಇದು ಬ್ಯಾಕ್ ಸೈಡ್ ಈ ರೀತಿ ಇದೆ, ಫ್ರಂಟ್ ಸೈಡ್ ಈ ರೀತಿ ಇದೆ. ಮೊದಲಿಗೆ ಏನು ಮಾಡಬೇಕು, ಲೈನಿಂಗಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಡ್ರೆಸ್ಸು. ಇದು ಕೂಡ ವೆಲ್ವೆಟ್ ಇದೆ. ಇದು ಬಂದು ರೆಡಿಮೇಡು. ಸೇಮ್ ಇದೇ ಥರ ಸ್ಟಿಚ್ ಮಾಡಬೇಕಂತೆ. ಸ್ಲೀವ್ ಬಂದು ಇದು ಬೇರೆ ಥರ ಇದೆ. ಈಗ ನಾರ್ಮಲ್ ಸ್ಲೀವ್ ಹೇಳಿದ್ದಾರೆ. ಇದು ಸ್ಲೀವ್ ಬಂದು ಫ್ರಿಲ್ ಸ್ಲೀವ್ ಇದೆ, ಈ ಥರ ಇದೆ. ಆಮೇಲೆ ನೆಕ್ ಈ ಥರ ಬಂದಿದೆ. ಫ್ರಂಟ್ ಸೈಡ್ ಬೋಟ್ ನೆಕ್ ಇದೆ, ಬ್ಯಾಕ್ ಸೈಡ್ ಫುಲ್ ಕ್ಲೋಸ್ ಇದೆ. ಇವಾಗಿನ ಡ್ರೆಸ್ಸಿಗೆ ಏನು ಹೇಳಿದ್ದಾರೆ ಅಂದರೆ, ಅವರು ಫ್ರಂಟ್ ಸೈಡು ಡೀಪು, ಬ್ಯಾಕ್ ಸೈಡ್ ಕೂಡ ಡೀಪ್ ಬ್ರಾಡ್ ಆ ಥರ ಹೇಳಿದ್ದಾರೆ. ಸ್ಟಿಚ್ ಮಾಡ್ತೀನಿ. ಇದು ಬಂದು ಯಾವ ಸೈಜ್ ಬರುತ್ತೆ ನೋಡೋಣ. ರೆಡಿ ಬಂದು 22 ಇದೆ. 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ ನಾನು ಮಾರ್ಜಿನ್ಗೆ. ಚೆಸ್ಟ್ ವಿಡ್ತು ಇಷ್ಟಿದೆ. ಈಗ ನಾವು ಲೈನಿಂಗ್ ತಂದಿದ್ದೀನಿ ಆಲ್ರೆಡಿ. ಲೈನಿಂಗಲ್ಲಿ ಕಟ್ ಮಾಡ್ತೀನಿ. ಮಾರ್ಕ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇದು ಅಪ್ಪರ್ ಪಾರ್ಟಿಗೆ 1 ಮೀಟರ್ ತೆಗೆದಿದ್ದೀನಿ. ಇದು ಇನ್ನು ಮಿಕ್ಕಿರೋ ಬಟ್ಟೆ ಎಲ್ಲ ಇಷ್ಟಿದೆ. ಇದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಯೂಸ್ ಮಾಡ್ಕೊತೀನಿ. ಆಮೇಲೆ ಫ್ರಿಲ್ ಬೇಡ ಅಂತ ಹೇಳಿದ್ರೆ, ಪ್ಲೇನಾಗಿ ಬರುತ್ತಲ್ವ ಅಂಬ್ರಿಲಾ ಟಾಪ್, ಆ ಥರ ಸ್ಟಿಚ್ ಮಾಡಬೇಕು. ಇದಕ್ಕೂ ಸಹ ಫ್ರಿಲ್ ಇಲ್ಲ, ಪ್ಲೇನಾಗಿದೆ. ಇದೇ ಥರನೇ ಬೇಕು ಅಂತ ಹೇಳಿದ್ದಾರೆ. ಇದೇ ಥರ ಸ್ಟಿಚ್ ಮಾಡಬೇಕೀಗ. ಇದು ಪ್ರಿಂಟ್ ಪಾರ್ಟ್ ಮಾರ್ಕ್ ಮಾಡಿದ್ದೀನಿ. ಸೇಮ್ ಪ್ರಿನ್ಸೆಸ್ ಕಟ್ ಥರನೇ, ಪ್ರಿನ್ಸೆಸ್ ಕಟ್ಟು ಥರ ಬೇಕು ಅಂತ ಹೇಳಿದರು. ಮೇಲೆ ಅಪ್ಪರ್ ಪಾರ್ಟ್ ಈ ಥರ ಬೇಕು ಅಂತ ಹೇಳಿದರು. ಆಮೇಲೆ ಇದು ಬ್ಯಾಕ್ ಪಾರ್ಟ್ 11.5 ಇದೆ. ಫ್ರಂಟ್ ಪಾರ್ಟ್ 11.5 ಪ್ಲಸ್ 1 ಇಂಚ್ ಇದೆ ಇಲ್ಲಿವರೆಗೂ. ನೆಕ್ಸ್ಟ್ ಇದು ಮಾರ್ಜಿನ್, ಇದು ಕೂಡ ಮಾರ್ಜಿನ್ ಇಲ್ಲಿವರೆಗೂ 11.5 ಇದೆ, ಈ ಥರ. ಆಮೇಲೆ ಇದು ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ನಾನು ಟರ್ನಿಂಗ್ ಮಾಡ್ತೀನಿ ಅಷ್ಟೇ. ಅದಕ್ಕೋಸ್ಕರ ನೆಕ್ದು
ಯಾವುದೇ ಒಂದು ಮಾರ್ಕನ್ನು ಮಾಡಿಲ್ಲ. ಇಲ್ಲೂ ಸಹ ಅಷ್ಟೇ, ಈ ಪೀಸಲ್ಲಿ ಆಲ್ರೆಡಿ ವರ್ಕ್ ಇದೆ ಅಲ್ವಾ, ಟರ್ನಿಂಗ್ ಮಾಡುವಂಥದ್ದು, ಜಸ್ಟ್ ಅಟ್ಯಾಚ್ ಮಾಡಿ ಟರ್ನಿಂಗ್ ಮಾಡುವಂಥದ್ದು ಅಷ್ಟೇ. ಅದಕ್ಕೋಸ್ಕರ ನಾನು ಮಾರ್ಕ್ ಮಾಡೋಕ್ಕೆ ಹೋಗಿಲ್ಲ. ಈಗ ಸ್ಲೀವ್ ಕಟ್ ಮಾಡಬೇಕು. ಸ್ಲೀವ್ ಕೂಡ ಮಾರ್ಕ್ ಮಾಡಿದ್ದೀನಿ, ಕಟಿಂಗ್ ಕೂಡ ಆಯಿತು. 10 ಇಂಚ್ ಉದ್ದದ ಸ್ಲೀವ್ ಇದು. ಇದು 6 ಪೀಸು 8 ಪೀಸು ಪೆಟಿಕೋಟ್ ಕಟ್ ಮಾಡ್ತೀವಿ ಅಲ್ವಾ, ಅದೇ ಥರನೇ ಕಟಿಂಗ್ ಮಾಡಿದ್ದೀನಿ. ಇದು ಇನ್ಸೈಡ್ ಲೈನಿಂಗ್ ಹಾಕೋದಕ್ಕೆ. ಇದಕ್ಕೆ ಜಾಸ್ತಿ ಏನು ಬಟ್ಟೆ ಬೇಕಾಗೋದಿಲ್ಲ. ಹಾಗೆ ನಾರ್ಮಲ್ ಲೈನಿಂಗ್ ಇದು. ಮೇನ್ ಫ್ಯಾಬ್ರಿಕ್ ಏನಾದರೂ ತೆಳು ಇದ್ದರೆ ಮೆಟೀರಿಯಲ್ ಕೂಡ ಬೇರೆ ಬೇಕಾಗುತ್ತೆ. ಆಮೇಲೆ ಕಟಿಂಗ್ ಕೂಡ ಬೇರೆ. ಕಟಿಂಗ್ ಬೇರೆ ಅಂದರೆ ಅಂಬ್ರೆಲ್ಲ ಥರನೇ ಕಟಿಂಗ್ ಮಾಡಬೇಕಾಗುತ್ತೆ, ಯಾಕಂದರೆ ಮೇನ್ ಫ್ಯಾಬ್ರಿಕ್ ತೆಳು ಇದ್ದಾಗ ಈ ಥರ ಕಟ್ ಮಾಡಿದರೆ ಚೆನ್ನಾಗಿರಲ್ಲ. ಆಮೇಲೆ ಸ್ವಲ್ಪ ಫ್ಯಾಬ್ರಿಕ್ ದಪ್ಪ ಇರೋದು ತೊಗೋಬೇಕಾಗುತ್ತೆ, ಅದು ಸ್ವಲ್ಪ ಕಾಸ್ಟ್ಲಿ ಕೂಡ ಆಗುತ್ತೆ. ಇದು ನಾರ್ಮಲ್ ಲೈನಿಂಗ್. ಆಮೇಲೆ ಫ್ಯಾಬ್ರಿಕ್ ಕೂಡ ಕಡಿಮೆ ಬೇಕಾಗುತ್ತೆ ಮೇನ್ ಫ್ಯಾಬ್ರಿಕ್ ದಪ್ಪ ಇದ್ದಾಗ. ಮೇನ್ ಫ್ಯಾಬ್ರಿಕ್ ಮೇಲೆ ಸೆಟ್ ಮಾಡಿದ್ದೀನಿ ಈ ಥರ ನೋಡಿ, ಹೀಗೆ ಮೇನ್ ಫ್ಯಾಬ್ರಿಕ್. ಆಮೇಲೆ ಇದು 2 ಪೀಸು ಇಷ್ಟು ಪೀಸ್ ಕಡಿಮೆ ಬರುತ್ತೆ. ಈಗ 2 ಪೀಸ್ ನಾವು ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಇನ್ನೂ ಮೇನ್ ಫ್ಯಾಬ್ರಿಕ್ ಇದೆ ಇಲ್ಲಿ, ಇದನ್ನು ಈ ಸೈಜ್ಗೆ ಕಟಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡೋದಷ್ಟೇ. ಕಟಿಂಗ್ ಮಾಡಿದ್ದಾಯಿತು, ಇವಾಗ ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಮಾಡಿದ್ದು ಕಂಪ್ಲೀಟಾಗಿ ನಾನು ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ಮಧ್ಯದಲ್ಲಿ ನಾನು ತೋರಿಸಿದ್ದೀನಿ. ಆಲ್ರೆಡಿ ವೀಡಿಯೋಸ್ ಹಾಕಿದ್ದೀನಿ, 2-3 ವೀಡಿಯೋಸ್ ಇದೆ. ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ನೆಕ್ ನಾನು ಕಟ್ ಮಾಡಿಲ್ಲ, ಯಾವ ರೀತಿ ವರ್ಕ್ ಮಾಡಿದ್ದಾರೆ ಆ ರೀತಿ ಸೆಟ್ ಮಾಡಿಕೊಂಡು ಟರ್ನಿಂಗ್ ಮಾಡ್ತೀನಿ ಅಷ್ಟೇ. ರೌಂಡ್ ನೆಕ್ ಕೇಳಿದ್ದಾರೆ, ಫ್ರಂಟ್ ಸೈಡು ರೌಂಡ್ ನೆಕ್ಕು, ಬ್ಯಾಕ್ ಸೈಡ್ ಕೂಡ ರೌಂಡ್ ನೆಕ್ಕು, ಮತ್ತು ಡೀಪು ಬ್ರಾಡ್ ಕೂಡ ಕೇಳಿದರು. ಇಷ್ಟೇ ನೋಡಿ, ಇದು ಸಿಂಪಲ್. ಅದು ಯಾವ ರೀತಿ ಇದೆ ಆ ರೀತಿ ಸ್ಟಿಚ್ ಮಾಡಿ ಟರ್ನಿಂಗ್ ಮಾಡ್ತೀನಿ. ಕ್ಯಾನ್ವಾಸ್ ಕೂಡ ಹಾಕಲ್ಲ, ಯಾಕಂದರೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೂ ಕೂಡ ಕ್ಯಾನ್ವಾಸ್ ಹಾಕಿರ್ತಾರೆ. ಆಮೇಲೆ ತುಂಬ ದಪ್ಪ ಇದೆ ಬಟ್ಟೆ, ಅದಕ್ಕೋಸ್ಕರ ನಾನು ಬೇರೆ ಎಕ್ಸ್ಟ್ರಾ ಪೀಸ್ ಕೂಡ ಕೊಡ್ತಾಯಿಲ್ಲ. ಕಂಪ್ಲೀಟಾಗಿ ಇನ್ನೂ ಫಿನಿಶಿಂಗ್ ಆಗಿಲ್ಲ. ಕೆಳಗಡೆ ಬಾಟಮ್ ಸ್ಟಿಚ್ ಮಾಡಬೇಕು. ಬಾಟಮ್ ನೋಡಿ ಇನ್ನು ಹಾಗೆ ಇದೆ, ಸ್ಟಿಚ್ ಮಾಡಬೇಕು. ಇದು ಮೆಜರ್ಮೆಂಟ್ ಕೊಟ್ಟಿರುವಂಥದ್ದು. ಇದು ನಾರ್ಮಲ್ ಇದೆ, ಪ್ರಿನ್ಸಸ್ ಕಟ್ ಬೇಕಂದಿದ್ರು, ಪ್ರಿನ್ಸಸ್ ಕಟ್ಟು ಸ್ಟಿಚ್ ಮಾಡಿದ್ದೀನಿ. ಹಾಗೆ ಎಂಬ್ರಾಯ್ಡ್ರಿ ಕೇಳಿದರು, ಎಂಬ್ರಾಯ್ಡ್ರಿ ಕೂಡ ಮಾಡಿದ್ದಾರೆ. ನೋಡಿ ಈ ಥರ ಇದೆ. ಇದು ಸ್ವಲ್ಪ ಸಾಫ್ಟ್ ಇದೆ ಬಟ್ಟೆ, ಇದು ಸಿಕ್ಕಾಪಟ್ಟೆ ಹಾರ್ಡ್ ಇದೆ. ಕಂಪ್ಲೀಟಾಗಿ ರೆಡಿಯಾಗಿದೆ. ನಮ್ಮ ಮನೆಯವ್ರ ಫ್ರೆಂಡ್ ಬಂದಿದ್ದಾರೆ, ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಅವರು ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮಾತಾಡಿಲ್ಲ, ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ಮಾತಾಡಿದರೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಅವ್ರದ್ದು ಒಂದು ವಾಯ್ಸ್ ಕೇಳಿಸ್ತಿತ್ತು, ಅದಕ್ಕೋಸ್ಕರ ಮಾತಾಡೋಕ್ಕೆ ಹೋಗಲಿಲ್ಲ, ಹಾಗೆ ವಿಡಿಯೋ ಮಾಡಿದೆ. ಇದು ಬ್ಯಾಕ್ ನೆಕ್ ಈ ಥರ ಬಂದಿದೆ. ತುಂಬ ಡೀಪು ಮತ್ತು ಬ್ರಾಡ್ ಕೂಡ ಹೇಳಿದರು, ತುಂಬ ಚೆನ್ನಾಗಿ ಬಂದಿದೆ. ಈಗ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಫಿನಿಶಿಂಗ್ ಈ ರೀತಿ ಬಂದಿದೆ. ಸ್ಲೀವ್ಗೂ ಕೂಡ ಆ ರೀತಿ ವರ್ಕ್, ಗ್ರ್ಯಾಂಡ್ ವರ್ಕ್ ಹೇಳಿದ್ರಂತೆ. ಈ ರೀತಿ ಬಂದಿದೆ. ಸ್ಟಿಚಿಂಗ್ ಮಾಡೋವರೆಗೂ ತುಂಬ ಕಷ್ಟನೇ ಆಯಿತು, ಆಮೇಲೆ ನೋಡಿದರೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಇನ್ನೂ ಒಂದು 2-3 ಇದೆ ಅಂತೆ ಅವ್ರದ್ದು, ನೋಡೋಣ ಯಾವುದು ಕೊಡ್ತಾರೆ. ಸ್ಟಿಚಿಂಗ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.